ನಮಸ್ಕಾರ. ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಕುಟುಂಬದ ಆರ್ಥಿಕ ಸಮಸ್ಯೆಯಿಂದಾಗಿ ಅನೇಕ ರೈತರ ಮಕ್ಕಳು ಸರಿಯಾದ ಉನ್ನತ ಶಿಕ್ಷಣವನ್ನ ಪಡೆಯಲು ಸಾಧ್ಯವಾಗ್ತಿಲ್ಲ. ಇನ್ನು ನಾಡಿನ ಅನ್ನದಾತ ರೈತರ ಮಕ್ಕಳ ವಿದ್ಯಾಭ್ಯಾಸವನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಒಂದು ರೈತ ವಿದ್ಯಾನಿಧಿ ಯೋಜನೆಯನ್ನ ಘೋಷಿಸಲಾಗಿದೆ. ಈ ಯೋಜನೆಯು ಪ್ರತಿಯೊಬ್ಬ ವಿದ್ಯಾರ್ಥಿಯು ಉನ್ನತ ಶಿಕ್ಷಣವನ್ನ ಪಡೆಯಲು ಇದು ಪ್ರೋತ್ಸಾಹಿಸುತ್ತೆ ಅಂತಾನೆ ಹೇಳ್ಬೋದು. ಮತ್ತೊಮ್ಮೆ ನಿಮಗೆ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ರೈತ ವಿದ್ಯಾನಿಧಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡಲು ನಮ್ಮ ಜೊತೆ ಇದ್ದಾರೆ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಗಿರಿಜಾ ಮೇಡಮ್ ಅವರು. ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮತ್ತೊಬ್ಬ ಅಧಿಕಾರಿ ಕೂಡ ನಮ್ಮ ಜೊತೆ ಇದ್ದಾರೆ, ಸಹಾಯಕ ನಿರ್ದೇಶಕರು ಕೂಡ. ಇವರೂ ಸಹ ಸಹಾಯಕ ಕೃಷಿ ನಿರ್ದೇಶಕರು, ಭಾಗ್ಯಮ್ಮ ಮೇಡಮ್. ಮೇಡಮ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಗಿರಿಜಾ ಮೇಡಮ್, ಈ ಒಂದು ರೈತ ವಿದ್ಯಾನಿಧಿ ಅಂದ್ರೆ ಏನು? ಹೆಸರೇ ಹೇಳೋಂಗೆ ರೈತ ವಿದ್ಯಾನಿಧಿ ಅಂದ್ರೆ ಏನಂತ ತಿಳಿಸ್ಕೊಡಕ್ಕಾಗುತ್ತೆ? ಇದು ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಕಾರ್ಯಕ್ರಮ 21-22ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಸರ್ಕಾರದಿಂದ ಎಲ್ಲ ರೈತ ಮಕ್ಕಳಿಗೆ ಹೆಚ್ಚಿನ ಮತ್ತು ಉನ್ನತ ಶಿಕ್ಷಣನ ಪ್ರೋತ್ಸಾಹದಕ್ಕೋಸ್ಕರ ಒಂದು ನೀಡುತ್ತಿರುವ ಶಿಷ್ಯ ವೇತನ ಯೋಜನೆಯಾಗಿದೆ. ಇದನ್ನ 21 ಆಗಸ್ಟ್ 7ರಂದು ಘೋಷಣೆ ಮಾಡಲಾಯಿತು. ಈ ಒಂದು ಯೋಜನೆಯಡಿ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ರೈತರ ಎಲ್ಲ ಮಕ್ಕಳಿಗೂ ಸಹ ಶಿಷ್ಯ ವೇತನವನ್ನು ವಾರ್ಷಿಕ ಶಿಷ್ಯ ವೇತನದ ರೂಪದಲ್ಲಿ ಈಗ ಜಾರಿಗೊಳಿಸ್ತಾ ಇದೆ. ಈಗಾಗಲೇ ನಾವು 2ನೇ ವರ್ಷಕ್ಕೆ ಈ ಯೋಜನೆಯಲ್ಲಿ ಕಾಲಿಟ್ಟಿದ್ದೀವಿ. ಓಕೆ ಮೇಡಮ್, ಇನ್ನು ಈ ರೈತ ವಿದ್ಯಾನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಿರುತ್ತೆ ಅಂತ? ಈ ಒಂದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿಗೆ ಅರ್ಜಿ ಸಲ್ಲಿಸೋದು ಆನ್ಲೈನ್ ಮೂಲಕ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಒಂದು ಪೋರ್ಟಲ್ ಇದೆ, SSP ಪೋರ್ಟಲ್ ಅಂತ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ. ಆ ಒಂದು ಜಾಲತಾಣದಲ್ಲಿ ರೈತರ ಮಕ್ಕಳು ತಮ್ಮ ಒಂದು ಆಧಾರ್ ಸಂಖ್ಯೆ, ತಂದೆ ತಾಯಿಯರ ಆಧಾರ್ ನಂಬರು, ಮತ್ತೆ ಅವರು ಯಾವ ಒಂದು ಶಿಕ್ಷಣ ಸಂಸ್ಥೆಗೆ ಪ್ರವೇಶ ಪಡೆದಿರ್ತಾರೆ ಅದೊಂದು ಸಂಖ್ಯೆ, ಮತ್ತು ಇದು ರೈತರ ಮಕ್ಕಳಿಗೆ ಈ ಒಂದು ಶಿಷ್ಯ ವೇತನ ಕೊಡ್ತಾ ಇರೋದ್ರಿಂದ ಅವರಿಗೆ ಫ್ರೂಟ್ಸ್ ನೋಂದಣಿಯಾಗಿರುವಂತಹ ರೈತರ ಗುರುತಿನ ಸಂಖ್ಯೆ ಸಹ ಅದು ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ. ಈ ಒಂದು ಎಲ್ಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಆ ಒಂದು ಜಾಲತಾಣದಲ್ಲಿ 2 ಹಂತದಲ್ಲಿ ಅವರು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಮೊದಲನೇ ಹಂತದಲ್ಲಿ ಅವರು ಆನ್ಲೈನ್ ಅಲ್ಲಿ ಅವರು ನೋಂದಣಿ ಮಾಡ್ಕೋಬೇಕಾಗತ್ತೆ, ಅವರ ಖಾತೆಯನ್ನ ಸೃಜಿಸಬೇಕಾಗತ್ತೆ. ಅಂದ್ರೆ ನೋಂದಣಿ ಮಾಡಿಕೊಂಡು ಅವರ ಒಂದು ಲಾಗಿನ್ ID ಮತ್ತೆ ಪಾಸ್ವರ್ಡ್ನ ಅವರು ಸೃಜಿಸಿಕೊಂಡು 2ನೇ ಹಂತದಲ್ಲಿ ಅವರು ಅವರ ವೈಯಕ್ತಿಕ ಮತ್ತು ವಿದ್ಯಾಭ್ಯಾಸದ ದಾಖಲಾತಿಗಳನ್ನ ಅವರು ಅದರಲ್ಲಿ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈ ಮಾಡಿದಾದ ಮೇಲೆ ಅವರಿಗೆ ತಂತ್ರಾಂಶದಲ್ಲಿ ಅವರು ಇದಕ್ಕೆ ಇದು ಸೂಟಬಲ್ ಅಲ್ಲ ಅಂತ ಹೇಳಿ ಈ ವೆರಿಫಿಕೇಶನ್ ಮೂಲಕ ಅವರು ವೆರಿಫೈ ಮಾಡಿ ಅವ್ರನ್ನ ಡೈರೆಕ್ಟ್ ಆಗಿ ಅವರ ಖಾತೆಗೆ ಶಿಷ್ಯ ವೇತನವನ್ನ ನಗದು ರೂಪದಲ್ಲಿ ವರ್ಗಾಯಿಸಲಾಗುತ್ತದೆ. ಇನ್ನು ಈ ವಿದ್ಯಾನಿಧಿ ಯೋಜನೆಗೆ ಏನೇನ್ ದಾಖಲೆ ಬೇಕಾಗುತ್ತೆ ಅಂತ? ಆಗ್ಲೇ ಹೇಳ್ದಂಗೆ ಈಗ ಮುಖ್ಯವಾಗಿ ಈ ಒಂದು ವಿದ್ಯಾರ್ಥಿ ವೇತನವನ್ನ ರೈತರ ಮಕ್ಕಳಿಗೆ ನಾವು ಕೊಡ್ತಾ ಇರೋದ್ರಿಂದ ಮುಖ್ಯವಾಗಿ ಅವರ ರೈತರ ಮಕ್ಕಳು ಅನ್ನೋದಕ್ಕೆ ಒಂದು ನಿಶ್ಚಿತವಾದ ದಾಖಲೆ ಬೇಕಾಗತ್ತದೆ. ಅಂದ್ರೆ ಅವರು ರೈತ ಕುಟುಂಬದಿಂದ ಬಂದಿದ್ದಾರೆ ಅನ್ನೋದು ಮುಖ್ಯವಾಗಬೇಕಾಗತ್ತೆ. ಅದಕ್ಕೆ ದಾಖಲೆ ಬೇಕಾಗತ್ತೆ. ಅದಕ್ಕೆ ದಾಖಲೆ ಮುಖ್ಯವಾಗಿ ಅಂತಂದ್ರೆ ಅವರ ತಂದೆ ಅಥವಾ ತಾಯಿ ಅಥವಾ ಕುಟುಂಬದ ಯಾರ ಹೆಸರಿನಲ್ಲಾದರೂ ಜಮೀನು ಇರುವುದಕ್ಕೆ ಒಂದು ನಿಶ್ಚಿತ ದಾಖಲೆ ಬೇಕಾಗತ್ತೆ. ಈ ದಾಖಲೆನ ನಾವು ಯಾವ ರೀತಿ ಪಡ್ಕೊಂತೀವಿ ಅಂತಂದ್ರೆ ಅವರು ಫ್ರೂಟ್ಸ್ ID-ನ ಅವರು ಮಾಡ್ಬೇಕಾಗತ್ತೆ. ಆ ಒಂದು ಇದು ಏನಂತಂದ್ರೆ ಇದು ಒಂದು ಫ್ರೂಟ್ಸ್ ಅನ್ನೋದು ಈ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ ಇಂದ ನಿರ್ವಹಿಸುತ್ತಿರುವಂತಹ ಕಿಸಾನ್ ಪೋರ್ಟಲ್ ನಲ್ಲಿ ದಾಖಲಾಗುವ ರೈತರ ವಿವರಗಳು. ಇದನ್ನ ಫ್ರೂಟ್ಸ್ ಸಂಖ್ಯೆ ಅಂತ ಹೇಳ್ತಾರೆ. ಯಾವ ರೈತರು ತನ್ನ ಜಮೀನು ಹೊಂದಿರ್ತಾರೋ ಅವರೆಲ್ಲರೂ ಸಹ ಈ ಕಿಸಾನ್, ಈ ಗವರ್ನೆನ್ಸ್, ಈ ಆಡಳಿತದವರು ನಿರ್ವಹಿಸುತ್ತಿರುವ ಕಿಸಾನ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಬೇಕಾದ್ರೆ ಅವರ ಒಂದು ಆಧಾರ್ ಸಂಖ್ಯೆ, ಅವರ ಆಮೇಲೆ ಬ್ಯಾಂಕ್ ಖಾತೆ ಸಂಖ್ಯೆ
ಮತ್ತೆ ಫೋಟೋ ಇತ್ಯಾದಿಗಳ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ. ಆಮೇಲೆ ಆನ್ಲೈನ್ ಅಲ್ಲಿ ದಾಖಲಾತಿ ಮಾಡಬೇಕಾದ್ರೆ ಇವರು ರೈತರ ಅವರ ಒಂದು ಸರ್ವೆ ನಂಬರ್ ಹಾಕಿದಾಗ ಆ ಭೂಮಿ ತಂತ್ರಾಂಶದೊಂದಿಗೆ ಹೋಲಿಸ್ಕೊಂಡು ಅವರ ದಾಖಲೆಗಳನ್ನ ನೇರವಾಗಿ ಕಿಸಾನ್ ಪೋರ್ಟಲ್ ನಲ್ಲಿ ನೋಂದಣಿ ಮಾಡಬೇಕಾದ್ರೆ ಭೂಮಿ ತಂತ್ರಾಂಶದ ದಾಖಲೆಗಳನ್ನ ಪರಿಶೀಲಿಸಿ ಇಲ್ಲಿ ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಕಿಸಾನ್ ಪೋರ್ಟಲ್ ನಲ್ಲೇ ಅವರು ನೋಂದಣಿ ಮಾಡಿಕೊಂಡು ರೈತರ ಗುರುತಿನ ಸಂಖ್ಯೆ ಪಡಿಬೇಕಾದ್ರೆ ಅವರ ರೈತರು ಅನ್ನೋದಕ್ಕೆ ಭೂಮಿ ದಾಖಲಾತಿನ ಪರಿಗಣಿಸ್ತೀವಿ. ದಾಖಲೆಯನ್ನ ಆನ್ಲೈನ್ ಮೂಲಕ ಪರಿಗಣಿಸಿ ಅವರ ಒಂದು ಸಂಖ್ಯೆನ ಕೊಡ್ತೀವಿ. ಆ ಒಂದು ಸಂಖ್ಯೆ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ ಈ ಒಂದು ರೈತರ ಮಕ್ಕಳು ಅನ್ನೋದು ಗುರುತಿಸೋದಕ್ಕೋಸ್ಕರ. ಅದರ ಜೊತೆಗೆ ಅವರು ಯಾವ ಒಂದು ನೋಂದಾಯಿತ ಸಂಸ್ಥೆಗಳಿಗೆ ಅವರು ಪ್ರವೇಶ ಪಡೆದಿರ್ತಾರೆ ಆ ಪ್ರವೇಶ ಸಂಖ್ಯೆ ಬೇಕಾಗುತ್ತೆ. ಮತ್ತೆ ಮಕ್ಕಳ ರೈತರ ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಪಾಸ್ ಪುಸ್ತಕ ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಶಿಷ್ಯ ವೇತನ ನೇರವಾಗಿ DBT ಮೂಲಕ ಅಂದ್ರೆ ನೇರ ನಗದು ವರ್ಗಾವಣೆ ಮೂಲಕ ಅವರ ಖಾತೆಗೆ ವರ್ಗಾಯಿಸೋದ್ರಿಂದ ಮಕ್ಕಳ NPCI ಮ್ಯಾಪಿಂಗ್ ಮತ್ತೆ ಆಧಾರ್ ಜೋಡಣೆಯಾಗಿರುವಂತಹ ಬ್ಯಾಂಕ್ ಸಂಖ್ಯೆ ಮುಖ್ಯವಾಗಿ ದಾಖಲಾತಿಯಾಗಿ ಪರಿಗಣಿಸ್ತಾ ಇದೆ ಬೇಕಾಗುತ್ತೆ. ಇನ್ನು ಈ ರೈತ ವಿದ್ಯಾನಿಧಿ ಅಂತ ಹೇಳಿದ್ವಿ ಅಲ್ವಾ, ಇಲ್ಲಿ ಈ ರೈತರ ಮಕ್ಕಳಿಗೆ ಕೊಡೋದ್ರಾಗಿದ್ರಿಂದ ಈ ರೈತರಿಗೆ ಇಷ್ಟೇ ಎಕರೆ ಜಮೀನ್ ಇರಬೇಕು, ಇಷ್ಟ ಎಕರೆಯಿಂದ ಇಷ್ಟರೊಳಗಿರ್ಬೇಕು ಅಂತವ್ರಿಗೆ ಮಾತ್ರ ವಿದ್ಯಾನಿಧಿ ಯೋಜನೆ ಅನ್ವಯ ಆಗುತ್ತೆ ಅಂತ ಏನಾದ್ರು ರೂಲ್ಸ್ ಏನಾದ್ರು ಇದೆಯಾ? ಅಥವಾ 1 ಎಕರೆ ಇರ್ಲಿ ಅಥವಾ ಇಷ್ಟು ಕುಂಟೆ ಅಂತಾನು ಬರುತ್ತೆ, ಸೊ ಅಷ್ಟಿದ್ರು ಸಾಕಾ ಅಥವಾ 1 ಎಕರೆ ಮೇಲೆ ಜಾಸ್ತಿ ಇರ್ಬೇಕಾ? ಇದರಲ್ಲಿ ಯಾವುದೇ ಒಂದು ಪ್ರದೇಶದ ಮಿತಿ ಇಲ್ಲ. ಈ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಭೂಮಿ ಹೊಂದಿರತಕ್ಕಂತಹ ಎಲ್ಲ ರೈತರ ಮಕ್ಕಳಿಗೂ ಸಹ ಇದು ಸಮಾನವಾಗಿ ನೀಡುವಂತಹ ಒಂದು ಶಿಷ್ಯ ವೇತನ. ಅಂದ್ರೆ ಇದಕ್ಕೆ ಆದಾಯದ ಮಿತಿ ಇಲ್ಲ. ಈವನ್ ಈಗ ನಾನು ವರ್ಕಿಂಗ್ ಇದೆ, ನನಗೆ ನನ್ನ ಹೆಸರಲ್ಲಿ ಜಮೀನಿದೆ, ನನ್ನ ಮಕ್ಕಳು ಸಹ ಇದಕ್ಕೆ ಅರ್ಹರಾಗ್ತಾರೆ. ಇದಕ್ಕೆ ಯಾವುದೇ ಉದ್ಯೋಗಸ್ಥರ ಆದಾಯ ಮಿತಿ ಯಾವುದೇ ಇಲ್ಲ. ರೈತರ ಮಕ್ಕಳು ಅನ್ನೋದು ಕುಟುಂಬದವರು ಬಂದಿದ್ದಾರೆ ಅನ್ನೋದಕ್ಕೆ ನಿಶ್ಚಿತವಾದ ದಾಖಲೆ ಅಂದರೆ ರೈತರ ಗುರುತಿನ ಸಂಖ್ಯೆ ಇದ್ರೆ ಅವರೆಲ್ಲರೂ ಸಹ ಯಾವುದೇ ಪ್ರದೇಶದ ಮಿತಿ ಇಲ್ಲ, ಆದಾಯದ ಮಿತಿಯ ಇದಿಲ್ಲ, ಎಲ್ಲ ಸಮಾನವಾಗಿ ರೈತ ಕುಟುಂಬದಿಂದ ಬಂದವರು ಅಂತ ಬಂದರೆ ಆ ರೈತ ಕುಟುಂಬದ ಮಕ್ಕಳಿಗೆಲ್ಲರಿಗೂ ನೀಡುವಂತಹ ಸಮಾನವಾದ ಒಂದು ಶಿಷ್ಯ ವೇತನ ಇದು. ಓಕೆ ಮೇಡಮ್, ಇನ್ನು ಎಷ್ಟನೇ ಕ್ಲಾಸಿಂದ ಅಂದ್ರೆ ಇಂತ ಒಂದು ಹಂತ ಅಂತ ಇರುತ್ತೆ. ಈಗ 8ನೇ ತರಗತಿಯಿಂದನೂ ಕೊಡ್ತಾರೆ, ಇನ್ನ ಕೆಲವು ಸರಿ 10ನೇ ತರಗತಿಯಿಂದನೂ ಕೊಡ್ತಾರೆ. ಇದು ಯಾವ ಹಂತದಿಂದ ಕೊಡಲು ಆಗುತ್ತೆ? ಇದು ಮೊದಲನೇ ಸರಿ ಆಗಸ್ಟ್ ನಲ್ಲಿ ಘೋಷಣೆ ಆದಾಗ ಪದವಿ ಆದ ನಂತರ ಅಂದ್ರೆ PUC ನಂತರ ಕೊಡಬೇಕು ಅಂತ ಹೇಳಿ PUC ನಂತರ ಪ್ರವೇಶ ಪಡೆಯುವ ಎಲ್ಲಾ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಅಂತ ಮೊದಲು ಘೋಷಣೆ ಆಯಿತು. ಅದಾದ ನಂತರ ಡಿಸೆಂಬರ್ 2021ರಲ್ಲಿ ಅದರಲ್ಲಿ ಮಾರ್ಪಾಡಾಗಿ ಆದೇಶದಲ್ಲಿ ಈವನ್ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಮಾತ್ರ ಸಹ ಇದು ಕೊಡಬೇಕು ಅಂತ ಹೇಳಿ ಘೋಷಣೆ ಆಗಿದೆ. ಅಂದ್ರೆ ಇದಕ್ಕೂ ಮುಂಚೆ ಅಂದ್ರೆ 10ನೇ ಕ್ಲಾಸಿಂದ ಮೇಲ್ಪಟ್ಟು PUC ನಂತರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವ ರೈತ ಮಕ್ಕಳಿಗೆ ಅಂತ ಮೊದಲಿತ್ತು. ಆದ್ರೆ ಮತ್ತೆ ಒಂದು ಆದೇಶ ಡಿಸೆಂಬರ್ ಅಲ್ಲಿ ಒಂದು ಮಾರ್ಗಸೂಚಿ ಬಂದು ಅದರ ಅನ್ವಯ ಈವನ್ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೂ ಸಹ, ವಿದ್ಯಾರ್ಥಿಗಳಿಗಿಲ್ಲ, ಪ್ರೌಢಶಾಲೆ. ಯಾಕಂದ್ರೆ ಸಾಮಾನ್ಯವಾಗಿ ಹಳ್ಳಿ ಪ್ರದೇಶದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ತಕ್ಷಣ ಹೆಣ್ಮಕ್ಳು ಶಾಲೆಯಿಂದ ಹೊರಗುಳಿಯುವ ಒಂದು ಸಂಭವ ಜಾಸ್ತಿ ಇರೋದ್ರಿಂದ ಅಂತಹ ಹೆಣ್ಣು ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಪ್ರೌಢಶಾಲಾ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೂ ಸಹ ಎಲ್ಲ ಹೆಣ್ಣು ಮಕ್ಕಳಿಗೂ 2000 ವಾರ್ಷಿಕ ಶಿಷ್ಯ ವೇತನ ಕೊಡೋದಕ್ಕೆ ಇದರಲ್ಲಿ ಪ್ರೌಢಶಾಲಾ ಹಂತದಲ್ಲಿ ಬರೀ ವಿದ್ಯಾರ್ಥಿನಿಯರಿಗೆ ಮಾತ್ರ 2000 ವಿದ್ಯಾರ್ಥಿಗಳಿಗಿಲ್ಲ. ಅದಾದ ನಂತರ ಎಲ್ಲರಿಗೂ ಇದು ಇದೆ. ಅದಾದ ನಂತರ ಓಕೆ ಮೇಡಮ್, ಇನ್ನು ಈ ರೈತ ಕುಟುಂಬ ಅಂದ್ರೆ ಇದರಲ್ಲಿ ಪ್ರವರ್ಗಗಳು ಬರ್ತವೆ, ಇನ್ನು SC ST OBC ಅಂತ. ಈಗ ಆಲ್ರೆಡಿ ಆ ಮಕ್ಕಳು ಬೇರೆ ಕಡೆಯಿಂದ ಯಾವ್ದಾದ್ರು ಶಿಷ್ಯ ವೇತನ ಪಡಿಕೊಂಡಿದ್ರು ಇದನ್ನ ತಗೊಳ್ಳೋದಕ್ಕೂ ಅರ್ಹರಾಗಿರ್ತಾರೆ. ಹೌದು, ಇದಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಇದೊಂದು ಸಮಾನವಾಗಿ ನೀಡುವಂತ ರೈತ ಮಕ್ಕಳಿಗೆ ಕೊಡುವಂತ ಶಿಷ್ಯ ವೇತನ. ಇದು ಯಾವುದೇ ನಮ್ಮ ಸರ್ಕಾರದ ಇನ್ನಿತರ ಸ್ಕಾಲರ್ಶಿಪ್ ಇರ್ಬೋದು, ಹಿಂದುಳಿದ ವರ್ಗಗಳು ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, ಮೈನಾರಿಟಿ ಅಲ್ಪಸಂಖ್ಯಾತರ ಡಿಪಾರ್ಟ್ಮೆಂಟ್ ಇಂದ ಬರುವಂತಹ ಸ್ಕಾಲರ್ಶಿಪ್ ಪಡೆದಿದ್ರು ಸಹ ಈ ಒಂದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿಗೆ ರೈತರ ಮಕ್ಕಳು ಅರ್ಹರಾಗಿರುತ್ತಾರೆ. ಓಕೆ ಮೇಡಮ್, ಇನ್ನು ಈ ಹುಡುಗರಿಗೆ ಮತ್ತೆ ಹುಡುಗಿಯರಿಗೆ ನೀವು ಹೇಳ್ದಾಗೆ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಹಂತ ಹಂತವಾಗಿ ಹೋಗ್ತಾ ಏನಾದ್ರೂ ಹೆಚ್ಚು ಕಮ್ಮಿ ಇರುತ್ತಾ ಪ್ರೈಸ್? ಈಗ
ಒಬ್ರಿಗೆ 2,000 ಇದ್ರೆ ಈಗ ಹುಡುಗರಿಗೆ 2,000, ಈಗ ಹುಡುಗಿಯರಿಗೆ ಹೆಚ್ಚು ಕಮ್ಮಿ ಏನಾದ್ರು ಜಾಸ್ತಿ ಇರುತ್ತಾ? ಒಂದು ಎಲ್ಲಾ ಹಂತದಲ್ಲೂ ಎಲ್ಲಾ ಹಂತದ ಒಂದು ಪ್ರವೇಶ ಇದ್ರಲ್ಲೂ ಸಹ ಹೆಣ್ಮಕ್ಳಿಗೂ ಅವರಿಗೂ ಸ್ವಲ್ಪ ಶಿಷ್ಯ ವೇತನದಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಇದೆ, ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಡಿಮೆ ಇದೆ. ಈಗ ಉದಾಹರಣೆ ತಗೊಂಡಾಗ ಈಗ ಪದವಿಯ ಮುಂಚೆ ಅಂದ್ರೆ PUC ಅಥವಾ ITI ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 3,500 ಇದೆ ವಿದ್ಯಾರ್ಥಿನಿಯರಿಗೆ. ಅದೇ ಹುಡುಗರಿಗೆ ಬಂದಾಗ ವಿದ್ಯಾರ್ಥಿನಿಯರಿಗೆ 3,500, ವಿದ್ಯಾರ್ಥಿಗಳಿಗಾದ್ರೆ 3,000. ಮತ್ತೆ ಅದಾದ ನಂತರ ಈಗ ಎಲ್ಲಾ ವೃತ್ತಿಪರ ಕೋರ್ಸ್ಗಳನ್ನ ಬಿಟ್ಟು BA ಇರ್ಬೋದು, BCom ಇರ್ಬೋದು, ಮತ್ತೆ BSc ಇರ್ಬೋದು, ಈ ತರಹ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾದ್ರೆ 5,500 ವಿದ್ಯಾರ್ಥಿನಿಯರಿಗೆ, ವಿದ್ಯಾರ್ಥಿಗಳಿಗಾದ್ರೆ 5,000 ಇದೆ. ಮತ್ತೆ ಇನ್ನ LLB ಮತ್ತೆ ಪ್ಯಾರಾಮೆಡಿಕಲ್ ಕೋರ್ಸಸ್, LLB, B ಫಾರ್ಮಾ ಮತ್ತೆ ನರ್ಸಿಂಗ್ ಇಂಥವ ಸೆಕ್ರೆಟರಿಯರ್ ಕೋರ್ಸು, ವೃತ್ತಿಪರ ಕೋರ್ಸ್ಗಳು ಇರ್ತಾರಲ್ಲ, ಆಗ ವಿದ್ಯಾರ್ಥಿಗಳಿಗಾದ್ರೆ 7,500 ಇದೆ, ವಿದ್ಯಾರ್ಥಿನಿಯರಿಗಾದ್ರೆ 8,000 ಇದೆ. ಅಂದ್ರೆ 500 ರೂಪಾಯಿ ವ್ಯತ್ಯಾಸ ಇದೆ ಎಲ್ಲಾ ಹಂತದಲ್ಲೂ. 500 ರೂಪಾಯಿ ಡಿಫರೆನ್ಸ್. ಅದೇ ಈಗ ವೃತ್ತಿಪರ ಕೋರ್ಸ್ ಹೋದಾಗ ಈಗ MBBS ಇರ್ಬೋದು, BTech ಅಥವಾ ಸ್ನಾತಕೋತ್ತರ MCom ಅಂತ ಕಡೆ ಹೋದಾಗ ವಿದ್ಯಾರ್ಥಿಗಳಿಗಾದ್ರೆ 10,000 ಇದೆ, ವಿದ್ಯಾರ್ಥಿನಿಯರಿಗಾದ್ರೆ 11,000 ಇದೆ. ಅದರಲ್ಲಿ 1,000 ವ್ಯತ್ಯಾಸ ಇದೆ. ಓಕೆ ಮೇಡಮ್. ಇನ್ನು ಈಗ ನಾವು ಕೇಳಿದ್ವಿ ಈಗ ITI ಡಿಪ್ಲೊಮಾ PUC ಅಂತ. ಈಗ ಸಪೋಸ್ ಏನಾದರೂ PUC ನಲ್ಲಿ ಅಥವಾ ಡಿಗ್ರಿನಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿ ಅದೇ ಇದ್ರಲ್ಲಿ ಉಳ್ಕೊಂಡ್ರು ಅಂದ್ರೆ ಮತ್ತೆ ಆ ವಿದ್ಯಾರ್ಥಿ ಏನಾದ್ರೂ ವೇತನನ ಮರುಪಡೆಯಲು ಅವಕಾಶ ಇರುತ್ತಾ? ಅಂದ್ರೆ ಒಂದೇ ವಿದ್ಯಾರ್ಥಿ ವರ್ಷಕ್ಕೆ 2 ಸರಿ ಅದೇ ಕೋರ್ಸ್ ನಲ್ಲಿ ಪಡಿಬಹುದು. 5ರಲ್ಲಿ ಈ ಮಾರ್ಗಸೂಚಿನಲ್ಲಿ ಅದಕ್ಕೂ ಅದು ಇಲ್ಲ. ಯಾವುದೇ ಒಂದು ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ 2 ಶಿಷ್ಯ ವೇತನ ಕೊಡೋ ಒಂದು ಇದು ಸಂಭವ ಇದರಲ್ಲಿ ಈ ಒಂದು ಸ್ಕಾಲರ್ಶಿಪ್ ನಲ್ಲಿ ಇಲ್ಲ. ಯಾಕಂತಂದ್ರೆ ಈಗ ಯಾವ್ದೋ ಒಂದು ವಿದ್ಯಾರ್ಥಿ, ಈಗ ನೀವು ಆಗ್ಲೇ ಹೇಳ್ದಂಗೆ ಫಸ್ಟ್ ಇಯರ್ ಡಿಗ್ರಿನಲ್ಲಿ ಓದ್ತಾನೆ, ಇದು ವಾರ್ಷಿಕವಾಗಿ ಕೊಡುವ ಒಂದು ಶಿಷ್ಯ ವೇತನ. ಅವನು ಫಸ್ಟ್ ಇಯರ್ ಡಿಗ್ರಿಲಿ ಇದ್ದಾಗ ಅವನಿಗೆ ಬರುತ್ತೆ ಒಂದು ಶಿಷ್ಯ ವೇತನ. ಅವನು ಏನಾದ್ರೂ ಅನುತ್ತೀರ್ಣನಾಗಿ ಅದೇ ಒಂದು ಫಸ್ಟ್ ಇಯರ್ PUC ಮತ್ತೆ ಪುನರಾವರ್ತನೆ ಮಾಡಬೇಕಾದಾಗ ಅವನಿಗೆ ಶಿಷ್ಯ ವೇತನ ಬರಲ್ಲ. ಅದೇ ಅವನು ಫಸ್ಟ್ ಇಯರ್ ಪಾಸ್ ಆಗಿ ಮತ್ತೆ 2ನೇ ವರ್ಷಕ್ಕೆ ಹೋದ ಅಂತ ಇಟ್ಕೊಳ್ಳಿ, ಆಗ ನೆಕ್ಸ್ಟ್ ಇಯರ್ಗೆ ಬರುವ ಒಂದು ವಾರ್ಷಿಕ ಶಿಷ್ಯ ವೇತನಕ್ಕೆ ಅವನು ಮತ್ತೆ ಅರ್ಹನಾಗ್ತಾನೆ. ಆದ್ರೆ ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಶಿಷ್ಯ ವೇತನದಲ್ಲಿ ಅವರು ಅರ್ಹರಾಗಿರೋದಿಲ್ಲ. ಓಕೆ ಮೇಡಮ್. ಇನ್ನು ಭಾಗ್ಯಮ್ಮ ಮೇಡಮ್, ನಿಮಗೆ ನನ್ನ ಪ್ರಶ್ನೆ ಬಂದು, ಈಗ ರೈತರಿಗೆ ಕೆಲವೊಂದ್ಸರಿ ಅಂದ್ರೆ ಒಬ್ಬೊಬ್ರಿಗೆ ಮಕ್ಳಿರಲ್ಲ, ಆಗ ಅವರು ದತ್ತು ಪಡ್ಕೊಂಡಿರ್ತಾರೆ ಮಕ್ಕಳನ್ನ. ಅಂತ ರೈತರ ಮಕ್ಕಳಿಗೆ ಏನಾದ್ರೂ ಈ ವೇತನ ಪಡ್ಕೊಳ್ಳೋ ಅವಕಾಶ ಇದೆಯಾ ದತ್ತು ಪುತ್ರರಿಗೆ? ಈಗ ದತ್ತು ಪುತ್ರರು ಅಂದ್ರೆ ಅವರು ಕಾನೂನುಬದ್ಧವಾಗಿ ಅವರು ದತ್ತು ತಗೊಂಡಿದ್ರೆ ಅದರಲ್ಲಿ ಅವಕಾಶ ಇದೆ. ಆದ್ರೆ ಅವರು ಸುಮ್ಮನೆ ನಾವು ಅವರ ರಿಲೇಷನ್ ಮಕ್ಕಳನ್ನ ಅವರನ್ನ ನಾವು ದತ್ತು ತಗೊಂಡಿದೀವಿ ಅಂತ ಹೇಳಿ ಇಟ್ಕೊಂಡ್ರೆ ಅವರಿಗೆ ಅವಕಾಶ ಇರಲ್ಲ. ಇಲ್ಲ, ನೋಡ್ಕೊಂತಾ ಇದೀವಿ, ಇವ್ರನ್ನ ನೋಡ್ಕೊಂತಾ ಇದೀವಿ, ಸಾಕೊಂತಾ ಇದೀವಿ, ಇವರು ನನ್ನ ತಮ್ಮನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ಸೊ ನಮಗ್ ಮಕ್ಳಿಲ್ಲ, ಇವ್ರನ್ನ ನಾವೇ ಸಾಕೊಂಡಿದೀವಿ, ಆದ್ರೆ ಹೆಸರು ಮಾತ್ರ ನಮ್ದಿಲ್ಲ, ಅಪ್ಪ ಅಮ್ಮನ ಲಿಸ್ಟ್ ಅಲ್ಲಿ ನಮ್ದಿಲ್ಲ. ಸೊ ಅಂತ ಮಕ್ಳಿಗೆ ಏನಾದ್ರು ಇಲ್ಲ. ಹಾಗೆ ನೋಡಿದ್ರೆ ಆಗ್ಲೇ ನಮ್ಮ ಸ್ನೇಹಿತರು ಹೇಳಿದಾಗೆ ಅವರ ಕುಟುಂಬದಲ್ಲಿ ಅಂದ್ರೆ ತಂದೆ ತಾಯಿ ಅಥವಾ ತಾತ ಅವರ ಹೆಸರಲ್ಲಿ ಜಮೀನ್ ಹೊಂದಿದ್ರೆ ಅಂತವರು ಕುಟುಂಬದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ರೆ ಅವ್ರಿಗೆ ಅವಕಾಶ ಇದೆ. ಈಗ ದತ್ತು ಪುತ್ರರು ಅಂದ್ರೆ ಕಾನೂನುಬದ್ಧವಾಗಿ ಯಾರು ತಗೊಂಡಿರ್ತಾರೆ ಅವರಿಗೆ ಇದರಲ್ಲಿ ಅವಕಾಶ ಇದೆ. ಮತ್ತೆ ತಾವೇ ಈಗಾಗ್ಲೇ ಹೇಳಿದಾಗೆ ಯಾರೋ ಅವರ ಸಂಬಂಧಿಕರ ಮಕ್ಕಳನ್ನ ಸಾಕೊಂಡಿದ್ರೆ ಅವರ ಸಂಬಂಧಿಕರ ಹೆಸರಲ್ಲಿ ಜಮೀನಿದ್ರೆ ಅಂದ್ರೆ ಆ ಮಗುವಿನ ತಂದೆ ತಾಯಿ ಅಥವಾ ತಾತ ಅವರ ಹೆಸರಲ್ಲಿ ಜಮೀನಿದ್ರೆ ಆಗ ಆತನಿಗೆ ಈ ವಿದ್ಯಾರ್ಥಿ ವೇತನದಲ್ಲಿ ಅವಕಾಶ ಇರುತ್ತೆ. ಓಕೆ ಮೇಡಮ್. ಈಗ ಜಮೀನ್ ಇದ್ರೂನು ಕೆಲವೊಂದ್ಸರಿ ಉಳುಮೆ ಮಾಡ್ತಿರಲ್ಲ, ಅವರು ರೈತ ಕುಟುಂಬದವರೇ ಆಗಿರ್ತಾರೆ, ಬಟ್ ಜಮೀನ್ ಇರುತ್ತೆ, ಅವ್ರು ಉಳುಮೆ ಮಾಡ್ತಿರಲ್ಲ, ಏನು ಮಾಡ್ತಿರಲ್ಲ. ಸೊ ಅಂತ ಮಕ್ಳಿಗೆ ಏನಾದ್ರು ಇದರಲ್ಲಿ ಅವ್ರು ಉಳುಮೆ ಮಾಡ್ತಿದ್ದಾರೆ, ಬೆಳೆ ಬೆಳಿತಿಲ್ಲ, ಯಾವುದು ಒಂದು ಪರಿಗಣಿಸಲ್ಲ. ಅವರ ಅಂದ್ರೆ ಕುಟುಂಬದಲ್ಲಿ ಯಾರಿಗಾದ್ರೂ ಜಮೀನು ಇರಬೇಕಷ್ಟೇ ಅಂತೇಳಿ ಅದನ್ನ ನಾವು ಬೆಳೆ ದೃಢೀಕರಣ ಏನು ಕೇಳಲ್ಲ. ಬೆಳೆದಿದ್ದೀರಾ ದೃಢೀಕರಣ ಇದರಲ್ಲಿ ನಾವು ಶಿಷ್ಯ ವೇತನದಲ್ಲಿ ತಗೋತಾ ಇಲ್ಲ. ಒಂದೇ ಒಂದು ದಾಖಲಾತಿ ಅಂದ್ರೆ ಅವರು ರೈತ ಕುಟುಂಬದಲ್ಲಿ ಇರಬೇಕು ಅನ್ನೋದಕ್ಕೆ ಅವರ ತಂದೆ ತಾಯಿ ಅಥವಾ ತಾತನ ಹೆಸರಿನಲ್ಲಿ ಜಮೀನಿದ್ರೆ ಸಾಕಾಗುತ್ತೆ.
ಓಕೆ ಮೇಡಮ್. ಎಸ್ ಭಾಗ್ಯಮ್ಮ ಮೇಡಮ್, ನಾನು ನಿಮ್ಮನ್ನು ಕೇಳಬೇಕು ಅನ್ಕೊಂಡಿದ್ದೆ. ಈ ನಮ್ಮ ಭಾಗದಲ್ಲಿ, ತುಮಕೂರು ಭಾಗದಲ್ಲಿ ನಾವೇನ್ ಮುಖ್ಯ ಬೆಳೆ ಬೆಳಿತೀವಿ, ಜಾಸ್ತಿ ಯಾವ ಬೆಳೆನ ಹೆಚ್ಚಾಗಿ ಬೆಳಿತಾರೆ ಅಂತ, ಮುಖ್ಯ ಬೆಳೆಗಳು ಯಾವ್ಯಾವ್ದು? ಸಾಮಾನ್ಯವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ರಾಗಿ ಮತ್ತೆ ನೆಲಗಡಲೆಯನ್ನ ಮುಖ್ಯ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಅದರಲ್ಲೂ ನಮ್ಮ ಪಾವಗಡ, ಮಧುಗಿರಿ, ಶಿರಾ ಮತ್ತೆ ಕೊರಟಗೆರೆ ಭಾಗದಲ್ಲಿ ಹೆಚ್ಚಾಗಿ ನೆಲಗಡಲೆಯನ್ನ ಬೆಳೀತಾ ಇದ್ದಾರೆ. ಇನ್ನು ಉಳಿದಂತೆ ನಮ್ಮ ತುಮಕೂರು, ಗುಬ್ಬಿ, ಕುಣಿಗಲ್, ಕೊರಟಗೆರೆ, ತಿಪ್ಟೂರು, ತುರುವೇಕೆರೆ ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕುಗಳಲ್ಲಿ ರಾಗಿಯನ್ನ ಮುಖ್ಯ ಬೆಳೆಗಳಾಗಿ ಬೆಳೀತಾ ಇದ್ದಾರೆ. ಇನ್ನು ಕೃಷಿ ಬೆಳೆಯಲ್ಲಿ ಯಾವ ಪದ್ಧತಿನ ಅನುಸರಿಸಿದ್ರೆ ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ? ಇದು ಬಹಳ ಒಳ್ಳೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಏನು ಬಿತ್ತನೆ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕಾಗಿ. ಇಲ್ಲ, ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಹಿಂದೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಬೆಳೆಯನ್ನ ಬೆಳೆದ್ರೆ ಅದ್ರ ಜೊತೆಗೆ ಬೇರೆ ಬೆಳೆಗಳನ್ನು ಸಹ ಬೆಳೀತಾ ಇದ್ರು. ಅವ್ರ ಕುಟುಂಬಕ್ಕೆ ಅದು ಬಹಳ ಉಪಯೋಗ ಆಗ್ತಾ ಇತ್ತು ಬಳಸೋಕೆ, ಮತ್ತೆ ಆದಾಯನೂ ಹೆಚ್ಚು ತಗೊಳ್ತಾ ಇದ್ರು. ಇತ್ತೀಚಿನ ವರ್ಷಗಳಲ್ಲಿ ಅದು ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗಿದೆಯಾ ಅಥವಾ ಯಾರು ಬೆಳಿತಾನೆ ಇಲ್ವಾ ಅಂತ? ಬೆಳೀತಾ ಇದ್ದಾರೆ, ಆದ್ರೆ ಕಡಿಮೆ ಆಗಿದೆ. ಪ್ರತಿ ವರ್ಷ ನೋಡ್ತಾ ಇದ್ರೆ ಕೃಷಿ ಬೆಳೆಗಳಲ್ಲಿ ಇತರೆ ಬೆಳೆಗಳನ್ನು ಬೆಳೆಯೋದು ಕಡಿಮೆ ಆಗ್ತಾ ಇದೆ. ಅದೇ ಮೇಡಮ್, ಈಗ ಕೃಷಿ ಬೆಳೆಯಲ್ಲಿ ಯಾವ ಪದ್ಧತಿ ಅನುಸರಿಸಿದ್ರೆ ಅಂತ ಕೇಳಿದೆ ನಾನು. ಇಂಥ ಪದ್ಧತಿ ಅಂತ ಅನುಸರಿಸಿದ್ರೆ ಈಗ ಕೃಷಿ ಬೆಳೆಗಳಲ್ಲಿ ಮುಖ್ಯವಾಗಿ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಅಥವಾ ಅಕ್ಕಡಿ ಬೆಳೆ ಪದ್ಧತಿ ಏನಿದೆ ಅದು ತುಂಬಾ ಅನುಕೂಲ. ಈ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಅಂದ್ರೆ ಏನು ಮೇಡಮ್? ಈಗ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಅಥವಾ ಅಕ್ಕಡಿ ಬೆಳೆ ಅಂತ ಅಂದ್ರೆ, ಒಂದು ಜಮೀನಲ್ಲಿ ಒಂದು ಬೆಳೆಗಿಂತ ಹೆಚ್ಚು ಬೆಳೆಗಳನ್ನ ಬೆಳೆಯೋದಕ್ಕೆ, ಅಂದ್ರೆ ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಬೆಳೆಯೋದನ್ನ ನಾವು ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಅಥವಾ ಅಕ್ಕಡಿ ಬೆಳೆ ಅಂತ ಹೇಳ್ತೀವಿ. ಅಂದ್ರೆ ಒಂದು ಭಾಗದಲ್ಲಿ ಈಗ ರಾಗಿ ಅಂದ್ರೆ ಬರೀ ರಾಗಿನೇ ಬೆಳ್ಕೊಂಡು ಹೋಗ್ತಾ ಇರ್ತಾರೆ, ಅದೇ ನೆಲಗಡಲೆ ಅಂತ ಹೇಳಿದ್ವಿ ನೀವು, ನೆಲಗಡಲೆನೇ ಬೆಳ್ಕೊಂಡು ಹೋಗ್ತಾರೆ. ಸೊ ಅಂತವ್ರಿಗೆ ಈ ಒಂದು ಮಿಶ್ರ ಬೆಳೆ ಅನುಕೂಲ ತಿಳಿಸ್ಕೊಡಿ. ಸಾಮಾನ್ಯವಾಗಿ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಒಂದೇ ಬೆಳೆಯನ್ನ ತೆಗೆಯೋದಕ್ಕಿಂತ ಮುಖ್ಯ ಬೆಳೆಯಲ್ಲಿ ಬೇರೆ ಬೆಳೆಗಳನ್ನ ನಿರ್ದಿಷ್ಟ ಅನುಪಾತದಲ್ಲಿ ಬೆಳೆಯೋದ್ರಿಂದ ರೈತರಿಗೆ ಹೆಚ್ಚು, ಈಗ ಒಂದು ಬೆಳೆ ನಮಗೆ ನಷ್ಟ ಆದ್ರೆ ಒಂದು ಬೆಳೆಯಲ್ಲಿ ಮತ್ತೊಂದು ಬೆಳೆಯಲ್ಲಿ ಅವರು ಇಳುವರಿಯನ್ನ ಪಡೆಯಬಹುದು. ಇದರಿಂದ ರೈತರಿಗೆ ಒಂದು ಇನ್ಶೂರೆನ್ಸ್ ಸಿಕ್ಕಾಗುತ್ತೆ. ಎರಡನೇದು, ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸಬಹುದು. ಇದು ಯಾವ ರೀತಿ ಅಂತ, ನೀವು ರಾಗಿ ಬೆಳೆಯಲ್ಲಿ ದ್ವಿದಳ ಧಾನ್ಯಗಳನ್ನ ಅಂದ್ರೆ ಎರಡು ಬೇಳೆ ಆಗ್ತಕ್ಕಂಥ ಬೆಳೆಗಳನ್ನ, ಕಾಳು ಬೆಳೆಗಳನ್ನ, ಬೇಳೆಕಾಳು ಬೆಳೆಗಳನ್ನ ಬೆಳೆಯೋದ್ರಿಂದ ನಿಮಗೆ ಭೂಮಿಯಲ್ಲಿರೋ ಸಾರಜನಕವನ್ನ ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಇರ್ತಕ್ಕಂಥ ಗಂಟುಗಳಲ್ಲಿ ಹೀರಿ ಅದನ್ನ ಗಿಡಗಳಿಗೆ ಮತ್ತೆ ಭೂಮಿಗೆ ಒದಗಿಸೋದ್ರಿಂದ ನಮಗೆ ಭೂಮಿ ಫಲವತ್ತಾಗುತ್ತೆ, ಮತ್ತೆ ಒಳ್ಳೆಯ ಬೆಳೆ ಸಿಗೋದ್ರಿಂದ ಇಳುವರಿಲೂ ಹೆಚ್ಚಳ ಆಗುತ್ತೆ. ಹಾಗೇನೆ ಈಗ ಒಂದು ಬೆಳೆಗೆ ಬರ್ತಕ್ಕಂಥ ಕೀಟ ರೋಗಗಳ ಬಾಧೆಗಳನ್ನು ನಾವು ಕಡಿಮೆ ಮಾಡಬಹುದು. ಮತ್ತೆ ಎರಡೂ ಬೆಳೆಗಳು ನಮಗೆ ಒಳ್ಳೆ ಬೆಳೆ ಸಿಕ್ಕಿದ್ರೆ ರೈತನಿಗೆ ಹೆಚ್ಚು ಆದಾಯ ಸಿಗುತ್ತೆ ಒಂದು. ಎರಡನೇದು, ಕುಟುಂಬಕ್ಕೆ ಬೇಕಾಗುವಂತ ಬೆಳೆಗಳನ್ನ, ಎಲ್ಲಾ ಬೆಳೆಗಳನ್ನ ಬೆಳ್ಕೊಳ್ಳುವಂತ ಅವಕಾಶ ಇದರಲ್ಲಿದೆ. ಓಕೆ, ಇನ್ನು ಯಾವ್ಯಾವ ಬೆಳೆಯಲ್ಲಿ ಒಂದು ಮಿಶ್ರ ಬೆಳೆನ ಅಥವಾ ಅಂತರ ಬೆಳೆನ ಬೆಳ್ಕೋಬಹುದು ಅಂತ? ಈಗ ನೋಡಿ, ನಾವು ನೆಲಗಡಲೆಯಲ್ಲಿ ತೊಗರಿ ಬೆಳೆಯನ್ನ ಹಾಕಬಹುದು. ಅಂದ್ರೆ ನೆಲಗಡಲೆಯಲ್ಲಿ 8 ಸಾಲು ನೆಲಗಡಲೆ, 2 ಸಾಲು ತೊಗರಿ ಹಾಕೋದ್ರಿಂದ ಇದು ಒಂದು ಒಳ್ಳೆಯ ಬೆಳೆ ಪದ್ಧತಿ. ಹಾಗೆ ನೆಲಗಡಲೆಯಲ್ಲಿ ಅಲಸಂದೆ ಸಹ ಹಾಕಬಹುದು. ಅದು 4 ಸಾಲು ನೆಲಗಡಲೆ, 1 ಸಾಲು ಅಲಸಂದೆ ಹಾಕಬಹುದು. ಆಮೇಲೆ ಹರಳು ಸಹ ಹಾಕಬಹುದು, ನೆಲಗಡಲೆಯಲ್ಲಿ ಹರಳು ಸಹ ಹಾಕಬಹುದು. ಇದನ್ನ 8 ಸಾಲಿಗೆ 1 ಸಾಲು ಹರಳನ್ನ ಹಾಕೋ ಪದ್ಧತಿ ಇದೆ. ಆಮೇಲೆ ನೆಲಗಡಲೆಯಲ್ಲಿ ಹುಚ್ಚೆಳ್ಳು ಸಾಮಾನ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ತಾವು ಹೇಳಿದಾಗೆ ಹುಚ್ಚೆಳ್ಳು ಕಡಿಮೆ ಆಗಿದೆ. ಈಗ ಹುಚ್ಚೆಳ್ಳು ಎಣ್ಣೆ ಎಲ್ಲ ತುಂಬಾ ಉತ್ಕೃಷ್ಟವಾದ ಎಣ್ಣೆ. ಸೊ ಅದನ್ನ ನಾವು ಊಟಕ್ಕೆಲ್ಲ ಉಪಯೋಗಿಸಬಹುದು. ಸೊ ಅದನ್ನ 8 ಸಾಲು ನೆಲಗಡಲೆ, 1 ಸಾಲು ಹುಚ್ಚೆಳ್ಳನ್ನ ಬೆಳೆಯುವಂತ ಪದ್ಧತಿ ಇದೆ. ಇನ್ನು ನೀವು ರಾಗಿಯಲ್ಲಿ ತಗೊಂಡ್ರೆ, ರಾಗಿಯಲ್ಲಿ 8 ಸಾಲು ರಾಗಿ, 2 ಸಾಲು ತೊಗರಿ. ನಾನು ಯಾವಾಗ್ಲೂ ಹೇಳುವಾಗ 8 ಸಾಲು ಅಥವಾ 2 ಸಾಲು ತೊಗರಿ ಅಂತ ಹೇಳುವಾಗ 8 ಸಾಲು ರಾಗಿ ಆದ್ಮೇಲೆ ಮತ್ತೆ 9ನೇ ಸಾಲು ತೊಗರಿ, 10ನೇ ಸಾಲು ಹಾಗೆ ಖಾಲಿ ಬಿಡಬೇಕು. ಹಾಗೆ ನೆಕ್ಸ್ಟ್ 11ನೇ ಸಾಲು ತೊಗರಿಯನ್ನ ಹಾಕಬೇಕು. ಇದರಿಂದ ಏನು ಉಪಯೋಗ ಅಂತಂದ್ರೆ, ಇದನ್ನ ಆಕ್ಚುಲಿ ಒಂದು ತಾಂತ್ರಿಕತೆಗೆ ಅಂತ ಜೋಡಿ ಸಾಲು ತೊಗರಿ ಹಾಕೋದು ಮುಖ್ಯ ಬೆಳೆಗಳಲ್ಲಿ, ಅದು ರಾಗಿ ಇರ್ಬೋದು ಅಥವಾ ನೆಲಗಡಲೆ ಇರ್ಬೋದು. ಇದು ಒಂದು ತಾಂತ್ರಿಕತೆ.
ಜೋಡಿ ಸಾಲು ತೊಗರಿ ಹಾಕೋದ್ರಿಂದ ಏನು ಉಪಯೋಗ ಅಂತಂದ್ರೆ, ಒಂದು 2 ಸಾಲುಗಳ ಮಧ್ಯೆ ನಾನು ಆಗ್ಲೇ ಹೇಳಿದೆ ಒಂದು ಸಾಲು ಖಾಲಿ ಬಿಟ್ಟಿರ್ತೀವಿ. ಇದು ಯಾಕೆ ಬಿಟ್ಟಿರ್ತೀವಿ ಅಂತಂದ್ರೆ, ಅದು 1 ತಿಂಗಳು ಅಥವಾ 1.5 ತಿಂಗಳು ಬೆಳೆ ಬಂದ ಮೇಲೆ ನೀವು ಆ ಮಧ್ಯದ ಸಾಲಿನಲ್ಲಿ ಒತ್ತಾಗಿ ಒಂದು ನೇಗಲ್ ಸಾಲು ಎಳೆದ್ರೆ ಅವಾಗ ಅದು ಒಂದು ಕಾಲುವೆ ತರ ಆಗುತ್ತೆ. ಸಾಮಾನ್ಯವಾಗಿ ನೀವೆಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕುಷ್ಕಿಯಲ್ಲೇ ತೊಗರಿ ಮತ್ತೆ ರಾಗಿಯನ್ನು ಬೆಳೆಯೋದು ತಮಗೆ ಗೊತ್ತಿದೆ ಇದು. ಸೊ ಈ ಸಾಲನ್ನ, ನೇಗಲ್ ಸಾಲನ್ನ ನೀವು ತೆಗೆಯೋದ್ರಿಂದ ಒಂದು ಕಾಲುವೆ ತರ ನಿರ್ಮಾಣ ಆಗುತ್ತೆ. ಈ ಮಳೆ ಬಂದಾಗ ಆ ಕಾಲುವೆಯಲ್ಲಿ ನೀರು ನಿಲ್ಲುತ್ತೆ. ಸೊ ನೀರು ನಿಂತಾಗ ಅಕಸ್ಮಾತ್ ಒಂದು 15 ದಿನ 20 ದಿನ ಮಳೆ ಏನಾದ್ರು ಬರದೇ ಇದ್ರು ಸಹ ಆ ಸಾಲಲ್ಲಿ ನಿಂತಂತ ನೀರು ಉಳಿದ ಎಲ್ಲ ಸಾಲುಗಳಿಗೆ ತೇವಾಂಶವನ್ನು ಒದಗಿಸೋದ್ರಿಂದ ನಮಗೆ ಬೆಳವಣಿಗೆಯ ಕುಂಠಿತವನ್ನ ಕಡಿಮೆ ಮಾಡಬಹುದು. ಹಾಗಾಗಿ ನಾವೆಲ್ಲ ರೈತರಿಗೇನು ಅವ್ರಿಗೆ ಮಾಹಿತಿ ನೀಡ್ತಾ ಇದೀವಿ ಅಂತಂದ್ರೆ, ಎಲ್ಲೆಲ್ಲಿ ತೊಗರಿ, ರಾಗಿ ಮತ್ತೆ ನೆಲಗಡಲೆಯನ್ನ ಬೆಳೀತಾ ಇದ್ದಾರೆ ಕುಷ್ಕಿಯಲ್ಲಿ, ಅಲ್ಲಿ ದಯಮಾಡಿ 2 ಸಾಲು 8 ಸಾಲಿಗೆ ನೆಲಗಡಲೆ ಅಥವಾ ರಾಗಿ ಮತ್ತೆ 2 ಸಾಲು ತೊಗರಿಯನ್ನ ಹಾಕಿ ಅಂತ ನಾವು ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇದಲ್ಲದೆ ರಾಗಿಯಲ್ಲಿ ಅವರೆ, ಹುಚ್ಚೆಳ್ಳು, ಅಲಸಂದೆ ಇವನ್ನೂ ಸಹ ನಾವು, ಹರಳು ಇದನ್ನು ಸಹ ನಾವು ಅಂತರ ಬೆಳೆಯಾಗಿ ಬೆಳಿಬಹುದು. ಓಕೆ ಮೇಡಮ್, ಈಗ ರೈತರು ಇಂಥ ಬೆಳೆನ ಬೆಳಿಬೇಕಾದ್ರೆ ಏನ್ ತಪ್ಪು ಮಾಡ್ತಾ ಇದ್ದಾರೆ ಅಂತ? ಇಲ್ಲ, ಸಾಮಾನ್ಯವಾಗಿ ಈಗ ಯಾವ ರೀತಿಯಾದಂತ ತಪ್ಪು? ಇಲ್ಲ, ಈಗ ನಾವ್ ಹೇಳಿದ್ ಕರೆಕ್ಟ್, ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ರಿ. ಈ ರಾಗಿ ಅಥವಾ ಈ ಇತ್ತೀಚಿನ ವರ್ಷಗಳಲ್ಲಿ ರಾಗಿ ಅಥವಾ ನೆಲಗಡಲೆಯಲ್ಲಿ ಸಾಮಾನ್ಯವಾಗಿ 1 ಸಾಲು ಹಾಕ್ತಿದ್ದಾರೆ. ನಾವು ಜೋಡಿ ಸಾಲು ಹಾಕಿದ್ರೆ ಈ ಕಡೆ ನಮ್ಮ ಕುಟುಂಬಕ್ಕೆ ಬೇಕಾಗುವಂತ ಬೇಳೆಕಾಳುಗಳನ್ನು ಬೆಳ್ಕೋಬಹುದು, ಹಾಗೆ ಮುಖ್ಯ ಬೆಳೆ ಇಳುವರಿಯನ್ನು ನಾವು ತಗೋಬಹುದು. ಇದರಿಂದ ಹೆಚ್ಚು ಆದಾಯ ರೈತನಿಗೆ ಸಿಗುತ್ತೆ. ಈ ಏಕದಳ ಧಾನ್ಯ ಅಂದ್ರೆ ನಾ ಹೇಳಿದಾಗೆ ರಾಗಿ, ಜೋಳ ಅಥವಾ ಭತ್ತ ಇವೆಲ್ಲ ಏಕದಳ ಧಾನ್ಯಗಳು. ನೀವು ಏಕದಳ ಧಾನ್ಯಗಳಲ್ಲಿ 1 ಪಟ್ಟು ಇಳುವರಿಯನ್ನು ತಗೊಂಡ್ರೆ ದ್ವಿದಳ ಧಾನ್ಯಗಳು ಬೆಳೆಯೋದ್ರಿಂದ 3 ಪಟ್ಟು ಇಳುವರಿಯನ್ನು ತಗೋಬಹುದು. ಹಾಗೆ ದ್ವಿದಳ ಧಾನ್ಯಗಳಿಗೆ ಹೆಚ್ಚು ಮಾರುಕಟ್ಟೆಯಲ್ಲಿ ಬೆಲೆನೂ ಸಹ ಇದೆ. ಇದರಿಂದ ರೈತರಿಗೆ ಹೆಚ್ಚು ಆದಾಯವನ್ನ ಪಡ್ಕೋಬಹುದು. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವು ನೋಡ್ತಾ ಇರೋ ಹಾಗೆ ಈ ಲೇಬರ್ ಕಾಸ್ಟ್ ಅಂದ್ರೆ ನಾವೇನು ಕೂಲಿಯನ್ನು ಕೊಡ್ತಾ ಇದ್ವಿ ಅದರ ಬೆಲೆ ಜಾಸ್ತಿ ಆಗಿರೋದ್ರಿಂದ ರೈತರು ನಾವು ಯಾಂತ್ರೀಕರಣ ಉಪಯೋಗಿಸಿ ಬೆಳೆಗಳನ್ನು ಬೆಳೆಯೋದು ರೂಢಿ ಆಗ್ಬಿಟ್ಟಿದೆ ರೈತರಿಗೆ. ಹಾಗಾಗಿ ಈಗ ರಾಗಿಯಲ್ಲೇ ತಗೊಂಡ್ರೆ ನೀವು ಎಲ್ಲ ರಾಗಿಯನ್ನು ಹಾಕಿದ್ರೆ ಅವ್ರಿಗೆ ಕಟಾವಿಗೆ ಬಹಳ ಸುಲಭ ಆಗುತ್ತೆ. ಯಾಕೆಂದ್ರೆ ಯಂತ್ರಗಳು ಬಂದಿರೋದ್ರಿಂದ ಕಟಾವಿಗೆ ಸುಲಭ ಆಗೋದ್ರಿಂದ ಅವ್ರೀಗ ಆ ಒಂದು ಇದಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಮಿಶ್ರ ಬೆಳೆ ಅಥವಾ ಅಕ್ಕಡಿ ಬೆಳೆ, ಅಂತರ ಬೆಳೆಯನ್ನ ಕೈ ಬಿಡ್ತಾ ಇದ್ದಾರೆ. ಕೈ ಬಿಡೋದ್ರಿಂದ ಏನು ನಷ್ಟ ಆಗ್ತಿದೆ ಅಂದ್ರೆ, ಒಂದು ಭೂಮಿಯ ಫಲವತ್ತು ಕಡಿಮೆ ಆಗ್ತಿದೆ. ಈ ದ್ವಿದಳ ಧಾನ್ಯಗಳನ್ನ ನೀವು ರಾಗಿ ಬೆಳೆಯಲ್ಲಿ ಬೆಳೆದ್ರೆ ಆ ಎಲೆಗಳು ಏನು ಉದುರುತ್ತೆ ಅದು ಭೂಮಿಯನ್ನ ಸೇರ್ಕೊಳ್ಳುತ್ತೆ. ಆ ಭೂಮಿಯಲ್ಲಿ ಅದನ್ನು ಚೆನ್ನಾಗಿ ಕಡಿತು ಒಳ್ಳೆಯ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಇದರಿಂದ ಭೂಮಿಯ ಫಲವತ್ತು ಹೆಚ್ಚಾಗೋದ್ರಿಂದ ನಮ್ಮ ಬೆಳೆಗಳೆಲ್ಲ ಇಳುವರಿ ಹೆಚ್ಚಾಗುತ್ತೆ. ಈಗ ಹಾಗೇನೆ ನಿಮ್ಗೆ ಅಡಿಷನಲ್ ಆಗಿ ಅಂದ್ರೆ ಪ್ರತ್ಯೇಕವಾಗಿ ನಿಮಗೆ ದ್ವಿದಳ ಧಾನ್ಯದಲ್ಲಿ ಇಳುವರಿ ಸಿಗೋದ್ರಿಂದ ರೈತನ ಆದಾಯನೂ ಹೆಚ್ಚಾಗುತ್ತೆ. ಸೊ ಹೊರಗಡೆ ಹೋಗಿ ನೀವು ಕೊಂಡ್ಕೊಂಡು ಬರೋದಕ್ಕಿಂತ ನಮ್ಮ ಮನೆಗಾಗುವ ಎಲ್ಲ ಬೆಳೆಗಳನ್ನ ನಾವು ಆ ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳ್ಕೊಳ್ಳೋಕೆ ಅವಕಾಶ ಇದೆ. ಅದೇ ಇತ್ತೀಚಿನ ದಿನಗಳಲ್ಲಿ ಯಾವ ಬೆಳೆನ ಹೆಚ್ಚಾಗಿ ಮಿಶ್ರ ಬೆಳೆಯನ್ನಾಗಿ ಮಾಡ್ತಾ ಇದ್ದಾರೆ ಅಂತ, ಬೆಳೀತಾ ಇದ್ದಾರೆ? ಈಗ ಸಾಮಾನ್ಯವಾಗಿ ನಾನು ಆಗ್ಲೇ ಹೇಳ್ದಂಗೆ ರಾಗಿಯಲ್ಲಿ ತೊಗರಿ, ಅವರೆ, ಅಲಸಂದೆ, ಹುಚ್ಚೆಳ್ಳು ಇವನು ಚುಮುಕು ಬೆಳೆಯಾಗಿ ಅಂದ್ರೆ ಸುಮ್ಮನೆ ಈಗ ಚೆಲ್ಲೋದು, ಹಾಗೆ ಅಲ್ಲಲ್ಲೇ ಚೆಲ್ಲಿದ್ರೆ ಸಾಸಿವೆನೂ ಸಹ ನಾವು ಅದರಲ್ಲಿ ಬೆಳ್ಕೋಬಹುದು. ಸೊ ಈ ಬೆಳೆಗಳನ್ನ ನಾವು ಸಾಮಾನ್ಯವಾಗಿ ರಾಗಿಯಲ್ಲಿ ರೈತರಿಗೆ ಮಾಹಿತಿ ಕೊಡ್ತಾ ಇದೀವಿ ಬೆಳಿಲಿಕ್ಕೆ. ಇನ್ನು ಅಂತರ ಬೆಳೆಗೆ ಸಂಬಂಧಪಟ್ಟಂತೆ ನಮ್ಮ ರೈತರಿಗೆ ಇನ್ನು ಯಾವ ರೀತಿಯಾದ ಹೆಚ್ಚಿನ ಮಾಹಿತಿ ಕೊಡಬಹುದು ಅಂತ? ಈಗ ಇದಷ್ಟೇ ಅಲ್ಲದೆ ನಾವು ಮುಸುಕಿನ ಜೋಳದಲ್ಲೂ ಸಹ ಅಂತರ ಬೆಳೆಯಾಗಿ ತೊಗರಿಯನ್ನ ಬೆಳಿಬಹುದು. ಅದರಲ್ಲಿ 4 ಸಾಲು ಮುಸುಕಿನ ಜೋಳ ಮತ್ತೆ 2 ಸಾಲು ತೊಗರಿಯನ್ನು ಬೆಳೆದ್ರು ಅದರಲ್ಲೂ ಉತ್ತಮವಾದ ಇಳುವರಿ ನಾವು ಪಡ್ಕೋಬಹುದು. ನಾ ಯಾವಾಗ್ಲೂ ನಮ್ಮ ರೈತರಿಗೆ ನಾನು ವಿನಂತಿ ಏನ್ ಮಾಡ್ಕೊಳ್ತೀನಿ ಅಂದ್ರೆ, ನಮ್ಮ ಜಿಲ್ಲೆಯ ರೈತರಿಗೆ ದಯಮಾಡಿ ಏನು ಮುಖ್ಯ ಬೆಳೆ ಇದೆ ಅದರಲ್ಲಿ ಅಂತರ ಬೆಳೆಯಾಗಿ ಅಥವಾ ಅಕ್ಕಡಿ ಬೆಳೆಯಾಗಿ ನೀವು ಈ ಎಲ್ಲ ಬೆಳೆಗಳನ್ನ ಅಂದ್ರೆ ದ್ವಿದಳ ಧಾನ್ಯಗಳಿರ್ಬೋದು, ಹುಚ್ಚೆಳ್ಳಿರ್ಬೋದು, ಹರಳಿ ಇರ್ಬೋದು ಅಥವಾ ಚುಮುಕು ಬೆಳೆಯಾಗಿ ಸಾಸಿವೆ ಇರ್ಬೋದು, ಇವುಗಳನ್ನ ಬೆಳೆಯೋದ್ರಿಂದ
ಒಂದು ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ, ಎರಡನೇದು ನಿಮ್ಮ ಆದಾಯವನ್ನ ಹೆಚ್ಚಿಸಬಹುದು, ಮೂರನೇದು ರೋಗ ಕೀಟಗಳ ಬಾಧೆ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತದೆ. ಆ ಒಂದು ರೋಗ ಕೀಟದ ಬಾಧೆಗಳನ್ನು ನೀವು ತಡೆಗಟ್ಟಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್. ಮತ್ತೆ ಗಿರಿಜಾ ಮೇಡಮ್, ನಾನು ಇನ್ನೊಂದು ಪ್ರಶ್ನೆ ಬಂದೇನಪ್ಪ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಈ ರೈತ ವಿದ್ಯಾನಿಧಿ ಯೋಜನೆಯನ್ನ ಪಡ್ಕೊಂತಾ ಇರೋರು ಜನ ಇದಾರಾ? ಹೌದು, ರೈತ ವಿದ್ಯಾನಿಧಿ ಕರ್ನಾಟಕ ರಾಜ್ಯದಲ್ಲಿ ತಗೊಂಡಿದ್ದಾರೆ. ನಮ್ಮ ಜಿಲ್ಲೆನೇ ತಗೊಂಡಾಗ ಹೋದ ವರ್ಷ 21 ತುಮಕೂರು ಜಿಲ್ಲೆನಲ್ಲಿ 21-22ನೇ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 33,000 ವಿದ್ಯಾರ್ಥಿಗಳು ಈ ಒಂದು ಯೋಜನೆಯ ಸೌಲಭ್ಯನ ಪಡೆದುಕೊಂಡಿದ್ದಾರೆ. ಸುಮಾರು 12 ಕೋಟಿಯಷ್ಟು ಹಣನ ಶಿಷ್ಯ ವೇತನವಾಗಿ ಪಡ್ಕೊಂಡಿದ್ದಾರೆ. ಈಗ ಈ ಒಂದು ಮೊದಲನೇ ವರ್ಷ ಆಗಿದ್ದಾಗ ಸುಮಾರಷ್ಟು ಪ್ರಚಾರನ ತಗೊಂಡಿದ್ವಿ. ರೈತರ ಹೋದ ವರ್ಷ ಏನಾಯ್ತು ಅಂತಂದ್ರೆ, ಈಗ PUC ಹುಡುಗರುಗಳಿಗೆ ಫಸ್ಟ್ PUC ಸೆಕೆಂಡ್ PUC ಓದ್ತಾ ಇರುವಂತ ಹುಡುಗ ಕರೋನಾ ಇದರಿಂದ ಸುಮಾರು ಅಡ್ಮಿಷನ್ಸ್ 21-22ನೇ ಶೈಕ್ಷಣಿಕ ವರ್ಷದಲ್ಲಿ ತುಂಬಾ ನಿಧಾನವಾಗಿ, ಅಂದ್ರೆ ಲೇಟ್ ಆಯ್ತು. ಈಗ ನಾವು ಆಗಸ್ಟಲ್ಲಿ ಲಾಂಚ್ ಮಾಡಿದ್ರು, ಸೆಪ್ಟೆಂಬರ್ ಇಂಜಿನಿಯರಿಂಗ್ ಎಲ್ಲಾನು ಹೆಚ್ಚು ಮೆಡಿಕಲ್ ಎಲ್ಲ ಜನವರಿಲಿ ಅಡ್ಮಿಷನ್ಸ್ ಆಯ್ತು. ಈಗ ಇಂಜಿನಿಯರಿಂಗ್ಗೆ ಬಂದಾಗ ಸೆಪ್ಟೆಂಬರ್ ಅಕ್ಟೋಬರ್ಗೆ ಆಯ್ತು. ಅಡ್ಮಿಷನ್ಸ್ ಲೇಟ್ ಆಗಿದ್ರಿಂದ ಮಕ್ಕಳು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಸುಮಾರಷ್ಟು ವಿಳಂಬ ಆಗಿರೋದ್ರಿಂದ ಲಾಸ್ಟ್ ಆರ್ಥಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದರೆ ಈ ಸರಿ ನೋಂದಣಿ ಚೆನ್ನಾಗಿ ಆಗ್ತಾ ಇದೆ. ಈ ಸರಿ ಅಕಾಡೆಮಿಕ್ ಇಯರ್ ಶೈಕ್ಷಣಿಕ ವರ್ಷ ಪ್ರಾರಂಭ ಸರಿಯಾದ ವೇಳೆನಲ್ಲಿ ಆಗ್ತಾ ಇರೋದ್ರಿಂದ ಹೆಚ್ಚು ಮಕ್ಕಳು ಈ ಒಂದು ಇದಕ್ಕೆ ನೋಂದಣಿ ಮಾಡ್ಕೊಂತ ಇದ್ದಾರೆ. ಈ ನೋಂದಣಿ ಆದ ನಂತರ ಅದು ಕ್ವಾರ್ಟರ್ಲಿ ಆಗಿ ಈ DBT ಮೂಲಕ ಈ ಒಂದು ಶಿಷ್ಯ ವೇತನ ಪಾವತಿ ಆಗುತ್ತೆ. ಮುಖ್ಯವಾಗಿ ಹೋಸರಿ ಏನಾಯ್ತು ಅಂತಂದ್ರೆ, ಈಗ ಫಸ್ಟ್ PUC ಸೆಕೆಂಡ್ PUC ಅವರು ರಿಜಿಸ್ಟ್ರೇಷನ್ ಮಾಡದಿದ್ರು ಸಹ ಅವರ ಪ್ರವೇಶ ಪಡೆದ ವಿದ್ಯಾಸಂಸ್ಥೆಗಳು, ಅಂದ್ರೆ ನೋಂದಾಯಿತ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶ ಪಡೆದಂತಹ ಫಸ್ಟ್ PUC ಪದವಿ ಪೂರ್ವ ಶಿಕ್ಷಣಗಳನ್ನ ವಿದ್ಯಾರ್ಥಿಗಳನ್ನ ಡೈರೆಕ್ಟ್ ಆಗಿ ಅವ್ರನ್ನ ಮಾಹಿತಿನ ಪಡ್ಕೊಂಡು ಅವರನ್ನ ಕುಟುಂಬದಲ್ಲಿ ನಾಗರಿಕ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಸಂಸ್ಥೆ ಇಲಾಖೆಯವರು ನಿರ್ವಹಿಸುತ್ತಿರುವ ಒಂದು ಕುಟುಂಬ ತಂತ್ರಾಂಶದಲ್ಲಿ ಅವರು ಕುಟುಂಬದಲ್ಲಿ ಇದ್ದಾರಾ ವಿದ್ಯಾರ್ಥಿಗಳು ಅನ್ನೋ ಮಾಹಿತಿಯನ್ನು ದತ್ತಾಂಶದಲ್ಲಿ ಪಡೆದು, ಅದಾದ ನಂತರ ನಾನು ಆಗ್ಲೇ ಹೇಳಿದ್ನಲ್ಲ, ಈ ಆಡಳಿತದಿಂದ ಕಿಸಾನ್ ನಲ್ಲಿ ರೈತರು ಅನ್ನೋದಕ್ಕೆ ನೋಂದಣಿ ಮಾಡಿಕೊಂಡ ರೈತರ ಒಂದು ಮಾಹಿತಿಯನ್ನು ಪಡೆದುಕೊಂಡು 3 ತಾಳೆ ಮಾಡಿ ವೆರಿಫಿಕೇಶನ್ ಮಾಡಿ ಡೈರೆಕ್ಟ್ ಆಗಿ ಮಕ್ಕಳು ಪ್ರವೇಶ ಅದಕ್ಕೆ ಅರ್ಜಿ ಸಲ್ಲಿಸಿದ್ರು ಸಹ ಅಂತಹ ಮಕ್ಕಳಿಗೆಲ್ಲ ಇದು ಒಂದು ಶಿಷ್ಯ ವೇತನ ಪಾವತಿ ಆಗಿದೆ. ಇನ್ ಮಿಕ್ಕಿದ ಕೋರ್ಸ್ಗಳೆಲ್ಲ ರೈತ ಮಕ್ಕಳೇ ಅದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿತ್ತು. ಆ ಒಂದು ಹೋಲಿಕೆ ಮಾಡ್ಕೊಂಡಾಗ ಸುಮಾರಷ್ಟು ತಾಂತ್ರಿಕ ದೋಷಗಳಿಂದ ಆಗಿದೆ. ಈಗ ಕೆಲವರಿಗೆ ಇದರಲ್ಲಿ ಫ್ರೂಟ್ಸ್ ನಲ್ಲಿ ನೋಂದಣಿ ಮಾಡ್ಕೊಳ್ಬೇಕು ಅನ್ನೋ ವಿಷಯನೇ ಸಹ ಗೊತ್ತಿರಲ್ಲ. ಆದ್ರಿಂದ ನಾನೀಗ ಏನು ವಿನಂತಿ ಮಾಡ್ಕೊಳ್ಳೋದು ನಮ್ಮ ಜಿಲ್ಲೆಯ ರೈತರಿಗೆ ಅಂದ್ರೆ, ರೈತರು ಅನ್ನೋದಕ್ಕೆ ಬಹುಮುಖ್ಯವಾದ ದಾಖಲೆ ಈ ಒಂದು ಕಿಸಾನ್ ಏನು ಫ್ರೂಟ್ಸ್ ಅಂತ ಹೇಳ್ತೀವಿ, ಆ ಫ್ರೂಟ್ಸ್ ನಲ್ಲಿ ನೋಂದಣಿ ಮಾಡಿಕೊಂಡು ರೈತರ ಗುರುತಿನ ಸಂಖ್ಯೆನ ಹೊಂದಿರುವುದು ತುಂಬಾ ಮುಖ್ಯವಾಗಿದೆ. ಯಾಕಂದ್ರೆ ಈ ರೈತರ ಗುರುತಿನ ಸಂಖ್ಯೆಯನ್ನ ನಾವು ಆಧಾರವಾಗಿ ಎಲ್ಲ ಇಲಾಖೆಗಳ ಯೋಜನೆಗಳನ್ನ ಸವಲತ್ತನ್ನ ಕೊಡೋದಕ್ಕೋಸ್ಕರ, ಈಗ ನಮ್ಮ ಒಂದು ಇಲಾಖೆನೇ ಅಲ್ಲ, ಕೃಷಿ ಇಲಾಖೆ ಒಂದೇ ಅಲ್ಲ, ತೋಟಗಾರಿಕೆ ಇಲಾಖೆ ಇರಬಹುದು, ರೇಷ್ಮೆ ಇರಬಹುದು, ಪಶುಸಂಗೋಪನೆ ಇಲಾಖೆ ಇರಬಹುದು, ಆ ಎಲ್ಲ ಸೌಲಭ್ಯನ ಕೊಡೋದಕ್ಕೋಸ್ಕರ ಆಧಾರವಾಗಿ ನಾವು ಈ ಫ್ರೂಟ್ಸ್ ID ಅಂದ್ರೆ ರೈತರ ಗುರುತಿನ ಸಂಖ್ಯೆನ ನಾವು ಆಧಾರವಾಗಿ ತಗೊಂತೀವಿ. ಅದ್ರ ಜೊತೆಗೆ ಈಗ ಬೆಳೆ ಸಾಲ ಇರ್ಬೋದು, ಈಗ ಬೆಳೆ ಪರಿಹಾರಕ್ಕೆ ಬೆಳೆ ವಿಮೆ ಮೊತ್ತನ ನಿರ್ಧಾರ ಮಾಡೋದಕ್ಕೆಲ್ಲನೂ ಇದರಿಂದ ರೈತರು ಎಲ್ಲರೂ ಸಹ ನೀವು ಕೂಡಲೇ ನೀವು ಯಾರ್ಯಾರು ನೋಂದಣಿ ಮಾಡ್ಕೊಳ್ದಿದ್ರೆ ಕೂಡಲೇ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಇತರೆ ಇಲಾಖೆಗಳನ್ನ ಸಂಪರ್ಕ ಮಾಡಿ ನೋಂದಣಿ ಮಾಡ್ಕೊಳ್ಳಿ. ಆಮೇಲೆ ನೋಂದಣಿ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಎಲ್ಲ ಸರ್ವೆ ನಂಬರ್ಗಳನ್ನ ಸಹ ಕೊಟ್ಟು ದಾಖಲೆ ಮಾಡ್ಕೊಳ್ಳಿ. ಈಗ ಯಾವುದೋ ಒಂದು ನನಗೆ ತಗೊಂಡು ಯಾರೋ ಒಬ್ಬ ರೈತ ಯಾವುದೋ ಒಂದು ಸರ್ವೆ ನಂಬರು ಒಂದ್ ಕಡೆ ಇರುತ್ತೆ, ಇನ್ನೊಂದು ಸರ್ವೆ ನಂಬರು ಪಕ್ಕದೂರ್ನಲ್ಲೋ ಅಥವಾ ಬೇರೆ ಕಡೆನೋ ಇದ್ದಾಗ ಯಾವುದೋ ಒಂದು ಪಾಣಿ ಕೊಟ್ಟು ನೋಂದಣಿ ಮಾಡ್ಕೊಂಡಿದ್ರೆ ದಯವಿಟ್ಟು ಇತರೆ ಸರ್ವೆ ನಂಬರ್ಲಿರೋ ದಾಖಲೆಯನ್ನು ಸಹ ಕೊಟ್ಟು ನೀವು ಅದನ್ನ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಾನು ವಿನಂತಿಸ್ಕೊತಾ ಇದ್ದೀನಿ. ಮೇಡಮ್, ನಾನು ಕೇಳೋದ್ ಮತ್ತೆ, ಇದು ರೈತ ವಿದ್ಯಾನಿಧಿಗೂ ಮತ್ತೆ ಏನಾದ್ರು ಶಿಕ್ಷಣ ಕ್ಷೇತ್ರಕ್ಕೂ ಸಂಬಂಧ ಇದೆಯಾ? ಶಿಕ್ಷಣ ಕ್ಷೇತ್ರ ಅಂದ್ರೆ ಯಾವ ರೀತಿ ನೀವು ಕೇಳ್ತಾ ಇದ್ದೀರಾ? ಈಗ ಶಿಕ್ಷಣ ಕ್ಷೇತ್ರಕ್ಕೂ ಮತ್ತೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಇದೆಯಲ್ವಾ? ಹೌದು. ಸೊ ಎರಡಕ್ಕೂ ಏನಾದ್ರೂ ಲಿಂಕ್? ಹೌದು, ಯಾಕಂತಂದ್ರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ರೈತರ ಮಕ್ಕಳಿಗೆ ಕೊಡ್ತಿದ್ರು ಸಹ
ಅವರು ನೋಂದಾಯಿತ ಸಂಸ್ಥೆಗಳಲ್ಲಿ ಅಥವಾ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆದಿರ್ಬೇಕಾಗತ್ತೆ. ಯಾಕಂದ್ರೆ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇರೋದ್ರಿಂದ, ಇದು ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ರೈತರ ಮಕ್ಕಳಿಗೆ ಈ ಶಿಷ್ಯ ವೇತನ ಕೊಡ್ತಾ ಇರೋದ್ರಿಂದ ಶಿಕ್ಷಣ ಇಲಾಖೆಗೂ ನಮಗೂ ಇದು ಒಂದು ಸಂಬಂಧ ಇದೆ. ಇದನ್ನೆಲ್ಲ ನಿರ್ವಹಿಸೋದಕ್ಕೋಸ್ಕರ ಒಂದು ಪೋರ್ಟಲ್ ಇದೆ, SSP ಪೋರ್ಟಲ್, ಸ್ಟೇಟ್ ಸ್ಟೂಡೆಂಟ್ ಪೋರ್ಟಲ್ ಅಂತ. ಆ ಒಂದು ಪೋರ್ಟಲ್ ಮುಖಾಂತರ ಈ ಎಲ್ಲ ಶಿಷ್ಯ ವೇತನಗಳು, ಸ್ಕಾಲರ್ಶಿಪ್ನೆಲ್ಲನೂ ಸಹ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಅಂತ, ಅದಕ್ಕೆ ಸೀಮಿತವಾಗಿ ಲಾಸ್ಟ್ ಡೇಟ್ ಏನಾದ್ರೂ ಇರುತ್ತಾ? ಇಲ್ಲ, ಪ್ರವೇಶ ಇದು ಅದಕ್ಕೆ ಕೊನೆ ದಿನಾಂಕ ಅನ್ನೋದು ಮಾತ್ರ ಇಲ್ಲ. ಪ್ರವೇಶ ಪಡೆದ ಈ ಒಂದು ಅಕಾಡೆಮಿಕ್ ಇಯರ್ಗೆ ಇರುತ್ತೆ. ಆ ಅಕಾಡೆಮಿಕ್ ಇಯರ್ ನಲ್ಲಿ ತಿಳಿಯದ ಪ್ರವೇಶ ಪಡೆದಿರ್ತಾರೆ. ಈಗ ಜುಲೈನಲ್ಲಿ ಪ್ರವೇಶ ಪಡೆದ್ರು ಮಕ್ಕಳು ಜುಲೈನಲ್ಲೇ ಅಪ್ಲೈ ಮಾಡದೇ ಇರಬಹುದು, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಾಡಬಹುದು. ಅದರಿಂದ ಆ ಒಂದು ಅಕಾಡೆಮಿಕ್ ಇಯರ್ ಕ್ಲೋಸ್ ಆಗೋವರೆಗೆ ಯಾವಾಗ ಸಹ ಅವರು ಅರ್ಜಿ ಸಲ್ಲಿಸಿದ್ರು ಅದನ್ನ ನಾವು ತಗೋತಾ ಇದೀವಿ ಪಾವತಿ ಮಾಡೋದಕ್ಕೆ. ಇನ್ನು ಫ್ರೂಟ್ಸ್ ಐಡಿ ಅಂತ ಹೇಳಿದ್ರೆ, ಫ್ರೂಟ್ ಐಡಿ, ರೈತರ ಫ್ರೂಟ್ಸ್ ಐಡಿ ಅಂತ ಹೇಳಿದ್ರಲ್ವಾ, ಅದ್ರ ಬಗ್ಗೆ ಒಂಚೂರು ತಿಳಿಸ್ಕೊಡಿ. ಈಗಾಗಲೇ ಹೇಳಿದ್ನಲ್ಲ, ಅದೇ ಫ್ರೂಟ್ಸ್ ಐಡಿ ಅಥವಾ ರೈತರ ಗುರುತಿನ ಸಂಖ್ಯೆ ಅಂತ ಹೇಳ್ತೀವಲ್ಲ, ಆ ರೈತರ ಗುರುತಿನ ಸಂಖ್ಯೆ ಈ ಆಡಳಿತ ನಿರ್ಧರಿಸಿರುವ ಕಿಸಾನ್ ಪೋರ್ಟಲ್ ನಲ್ಲಿ ನೋಂದಣಿ ಮಾಡಿಕೊಂಡು ರೈತರು ಪಡೆಯುವ ಒಂದು ಗುರುತಿನ ಸಂಖ್ಯೆ ಆಗಿರುತ್ತೆ. ಈ ಒಂದು ರೈತರ ಗುರುತಿನ ಸಂಖ್ಯೆ ಪಡಿಬೇಕಾದ್ರೆ ರೈತರು ಕಿಸಾನ್ ಪೋರ್ಟಲ್ ನಲ್ಲಿ ತಮ್ಮನ್ನ ನೋಂದಾಯಿಸ್ಕೊಳ್ಬೇಕಾಗತ್ತೆ. ಈ ನೋಂದಣಿ ಮಾಡ್ಬೇಕಾದ್ರೆ ಏನೇನು ದಾಖಲೆಗಳನ್ನ ಕೊಡಬೇಕು ಅಂತಂದ್ರೆ, ಅವರ ಆಧಾರ್ ಕಾರ್ಡು ಮತ್ತೆ ಆಧಾರ್ ಲಿಂಕ್ ಆಗಿರೋ ಮತ್ತು NPCI ಮ್ಯಾಪಿಂಗ್ ಆಗಿರುವ ಆಧಾರ್ ಕಾರ್ಡ್, ಆಧಾರ್ ಸಂಖ್ಯೆ ಮ್ಯಾಪಿಂಗ್ ಆಗಿ ಜೋಡಣೆ ಆಗಿರ್ತಕ್ಕಂಥ ಅವರ ಬ್ಯಾಂಕ್ ಸೇವಿಂಗ್ಸ್ ಖಾತೆ ಸಂಖ್ಯೆ ಮತ್ತು ಒಂದು ಫೋಟೋ, ಮತ್ತೆ ಅವರು ಎಲ್ಲಿ ಜಮೀನು ಹೊಂದಿರುತ್ತಾರೆ ಅನ್ನೋದಕ್ಕೆ ಒಂದು ಪಾಣಿ ಕೊಟ್ರೆ ಸಾಕು. ಆ ಪಾಣಿ ಕೊಟ್ಟರೆ ಅದರ ಆಧಾರದ ಮೇಲೆ ನಾವು ನೋಂದಣಿ ಮಾಡಬೇಕಾದ್ರೆ ಭೂಮಿ ತಂತ್ರಾಂಶದಲ್ಲಿ ಅವರನ್ನ ವೆರಿಫೈ ಮಾಡಿ ಅವರು ಸರಿ ಇದೆಯೋ ಇಲ್ವಂತ ತಾಳೆ ಮಾಡಿ ನಾವು ಅವ್ರನ್ನ ನೋಂದಣಿ ಮಾಡುತ್ತೀವಿ. ನೋಂದಣಿ ಮಾಡಿದ್ಕೊಂಡಾಗ ಅವರಿಗೆ ಒಂದು ಸಂಖ್ಯೆ ಬರುತ್ತೆ, FID ಸಂಖ್ಯೆ ಅಂತೇಳಿ, ಫಾರ್ಮರ್ ರಿಜಿಸ್ಟ್ರೇಷನ್ ಸಂಖ್ಯೆ, ರೈತರ ಗುರುತಿನ ಸಂಖ್ಯೆ ಅಂತ. ಅವರು ರೈತರ ಗುರುತಿನ ಸಂಖ್ಯೆ ಒಂದು ಅವ್ರು ಇಟ್ಕೊಂಡ್ರೆ ಸಾಕು. ಪ್ರತಿ ಸಲ ಬಂದಾಗ ಅವರು ಯಾವುದೇ ದಾಖಲೆಗಳನ್ನ ಕೊಡ್ಬೇಕಾಗಿಲ್ಲ. ಈವನ್ ಈಗ ಅಕಸ್ಮಾತ್ ಇವರಿಗೆ SC ST ಅವರಿಗೆ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಸೌಲಭ್ಯ ಕೊಡ್ಬೇಕಾದ್ರು, ಅವರು ನೋಂದಣಿ ಮಾಡ್ಬೇಕಾದ್ರೆ ಅವ್ರಿಗೆ ಜಾತಿ ಸರ್ಟಿಫಿಕೇಟ್ ಇರೋದನ್ನ ಕೊಟ್ರೆ ಅಲ್ಲಿ ಎಲ್ಲವೂ ದಾಖಲೆಗಳು ಅಪ್ಲೋಡ್ ಆಗಿ ಅವರು ಕೆಟಗರಿ ವೈಸ್ ರಿಜಿಸ್ಟ್ರೇಷನ್, ಹಳ್ಳಿ ವೈಸ್ ರಿಜಿಸ್ಟ್ರೇಷನ್ ಆಗಿರೋ ಒಂದು ಸಂಖ್ಯೆ ಬರುತ್ತೆ. ಅವರು ಯಾವುದೇ ಇಲಾಖೆ ಸವಲತ್ತು ಪಡೆಯಕ್ಕೆ ಹೋದಾಗ ಅವರು ಯಾವುದೇ ದಾಖಲೆ ನೀಡದೆ ಅವರ ಒಂದು ಸಂಖ್ಯೆನ ಒಂದು ಗುರುತು ಹೇಳಿದ್ರೆ ಸಾಕು, ಅದರಲ್ಲಿ ಅವರ ಡೀಟೇಲ್ಸ್ ಎಲ್ಲಾನು ನಾವು ನೋಡಬಹುದಾಗಿರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ರೈತ ವಿದ್ಯಾನಿಧಿ ಯೋಜನೆ ಬಗ್ಗೆ ಮತ್ತೆ ಅಂತರ ಬೆಳೆ ಬಗ್ಗೆ ಎಷ್ಟು ವಿಶೇಷ ಮಾಹಿತಿಗಳನ್ನ ಕೊಟ್ಟರು ಅಂತ. ಮೇಡಮ್, ನಿಮಗೆ ಸಹಾಯಕ ಕೃಷಿ ನಿರ್ದೇಶಕರು ಗಿರಿಜಾ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಓಕೆ ಮೇಡಮ್, ಭಾಗ್ಯಮ್ಮ ಮೇಡಮ್ ನಿಮಗೂ ಅಷ್ಟೇ. ಕಾರ್ಯಕ್ರಮಕ್ಕೆ ಒಂದು ಸಾಕಷ್ಟು ಮಾಹಿತಿನ ನಮ್ಮ ರೈತರಿಗೆ ನೀಡಿದ್ದೀರಾ. ಅಂತರ ಬೆಳೆ ಬೆಳೆಯೋದ್ರಿಂದ ಏನೇನು ಉಪಯೋಗ ಮತ್ತೆ ಯಾವ ರೀತಿಯಾಗಿ ನಾವು ಫಲವತ್ತತೆನ ಹೆಚ್ಚಿಸ್ಕೋಬಹುದು ಅಂತನೂ ಕೂಡ ವಿಶೇಷವಾದಂತಹ ಮಾಹಿತಿಗಳನ್ನ ಕೂಡ ನೀಡಿದ್ದೀರಾ. ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಅಂತರ ಬೆಳೆ ಮತ್ತೆ ರೈತ ವಿದ್ಯಾನಿಧಿ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿನ ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.